ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಸರ್, ಏನು ಇವಾಗ ನಾವು ಸಂಪಾದನೆ ಮಾಡ್ತಾ ಇದೀವೋ ಅಥವಾ ಮಾಡಿದೀವೋ ಇದು ಹೀಗೆ ಉಳಿಬೇಕು ಸರ್. ನಮ್ಗೆ ಇನ್ನು ಜಾಸ್ತಿ ಬೇಕು ಅಂತ ನಾವೆಲ್ಲೂ ಕೇಳ್ತಾ ಇಲ್ಲ, ಅತಿ ಆಸೆ ಇಲ್ಲ. ಇರೋದನ್ನ ನಾವು ರೊಟೇಷನ್ ಮಾಡ್ಕೊಂಡು ಹೋಗ್ತೀವಿ, ಅಭಿವೃದ್ಧಿ ಆಗ್ತೀವಿ. ಯಾವುದೇ ಕಾರಣಕ್ಕೂ ಮತ್ತೆ ಬೀಳಬಾರ್ದು ಸರ್. ಒಂದ್ ಟೈಮಲ್ಲಿ ನಾವು ಚೆನ್ನಾಗಿದ್ವಿ, ಮತ್ತೆ ಕೆಳಗಡೆ ಹೋಯ್ತು ನಮ್ ಜೀವನ. ಹೇಗೋ ಕಷ್ಟಪಟ್ಟು ಮತ್ತೆ ಮೇಲೆ ಬಂದಿದೀವಿ. ನನ್ನ ತಂದೆ ತಾಯಿಗಳು ತುಂಬಾ ಕಷ್ಟಪಟ್ಟು ಬಂದಂತ ಫ್ಯಾಮಿಲಿ ಇತ್ತು. ನಾವು ಹೇಗೋ ಇವತ್ತು ಒಂದು ಹಂತಕ್ಕೆ ನಿಂತಿದೀವಿ. ಮತ್ತೆ 4 ಜನರ ಮುಂದ್ಗಡೆ ಆ ನಗೆ ಬಾರ್ಲಾಗಬಾರ್ದು, ಕೆಳಗಡೆ ಹೋಗ್ಬಾರ್ದು. ನನ್ನ ಶ್ರೀಮಂತಿಕೆ ಹೀಗೆ ಉಳಿಯಬೇಕು, ಒಂದು ಹೀಗೆ ಇರಬೇಕು, ಇಲ್ಲ ಇಂಪ್ರೂವ್ ಆಗ್ಬೇಕು, ಕೆಳಗಡೆ ಅಂತೂ ಬರಬಾರ್ದು. ಅದಕ್ಕಾಗಿ ಒಂದು ಪರಿಹಾರ ಪ್ರಯೋಗವನ್ನ ನಾನು ನಿಮ್ಗೆ ತಂದಿದ್ದೀನಿ. ಯಾವ್ದಾದ್ರು ಬುಧವಾರ ನಿಮಗೆ ಯಾವ ಬುಧವಾರ ಚೆನ್ನಾಗಿದೆ ಅಂತ ಅನ್ಸುತ್ತೋ ನೋಡಿ. ಇವಾಗ ಬುಧವಾರ ದಿವಸ ಅಮಾವಾಸ್ಯೆ ಬಂದಿದೆ, ಚೆನ್ನಾಗಿಲ್ಲ, ಗೊತ್ತಾಯ್ತಲ್ವಾ? ಬುಧವಾರ ದಿವಸ ಸಂಕ್ರಮಣ ಬಂದಿದೆ, ಬೇಡ. ಬುಧವಾರ ದಿವಸ ಗ್ರಹಣ ಬಂದಿದೆ, ಬೇಡವೇ ಬೇಡ. ಅರ್ಥ ಆಯ್ತಲ್ವಾ? ಸ್ವಲ್ಪ ನೋಡ್ಕೊಳ್ಳಿ, ಚೆನ್ನಾಗಿರುವಂತ ಬುಧವಾರವನ್ನ ಹತ್ರದಲ್ಲಿರುವಂತ ವ್ಯಕ್ತಿಗಳ ಹತ್ರ ಯಾರ ಹತ್ರ ಆಯ್ಕೆ ಮಾಡ್ಕೊಳ್ಳಿ. ಗಣಪತಿ ಮತ್ತು ಲಕ್ಷ್ಮೀ ದೇವಸ್ಥಾನ ಎರಡು ಒಟ್ಟಿಗಿದ್ರೆ ಓಕೆ, ಇಲ್ಲ ಬೇರೆ ಬೇರೆ ಇದ್ರೂ ಪರವಾಗಿಲ್ಲ. ಅಲ್ಲಿಗೆ ಹುಡ್ಕೊಂಡು ಹೋಗಿ ಈ ಪ್ರಯೋಗವನ್ನ ಮಾಡಿ. ಅಥವಾ ಚೆನ್ನಾಗಿ ಕೆಲಸ ಮಾಡ್ಬೇಕು ಸರ್, ನೀವೇ ಒಂದು ಯಾವ್ದಾದ್ರು ಬುಧವಾರ ನಮ್ಗೆ ಹೇಳಿ ಅಂದ್ರೆ ಕ್ಯಾಲೆಂಡರ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಬುಧವಾರ ಪುಷ್ಯ ನಕ್ಷತ್ರ ಬಂದಿರಬೇಕು. ಗುರುವಾರ ಅಲ್ಲ, ನೀವು ಕೇಳಿ ಸರಿ ಇದೆ, ಬುಧವಾರ. ಗುರುವಾರ ಅಮೃತ ಸಿದ್ಧಿ ಯೋಗ ಇದೆ, ಪುಷ್ಯ ನಕ್ಷತ್ರ ಚೆನ್ನಾಗಿದೆ, ಇದೆಲ್ಲ ಸರಿ ಇದೆ. ನಾನು ಹೇಳ್ತಾ ಇರೋದು ಈ ಪ್ರಯೋಗಕ್ಕೆ ಬುಧವಾರ ಪುಷ್ಯ ನಕ್ಷತ್ರ ಬಂದಿರ್ಬೇಕು. ಒಂದೇ ಸಲ ಪ್ರಯೋಗ ಮಾಡೋದಿದು. ಗಣಪತಿ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಿನಲ್ಲಿ ಒಂದು ಅರ್ಚನೆ ಮಾಡಿ. ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಅವತ್ತಿನ ದಿನನೇ ನಿಮ್ಮ ಹೆಸರಿನಲ್ಲಿ ಒಂದು ಅರ್ಚನೆ ಮಾಡಿ. ಸರ್, ಇಬ್ರು ಒಂದೇ ಕಡೆ ಇದ್ದಾರೆ, ಇಬ್ರು ಹತ್ರನು ಸಪರೇಟ್ ಆಗಿ ಒಂದು ಅರ್ಚನೆ ಮಾಡಿಸಿ ನಿಮ್ಮ ಹೆಸರಿನಲ್ಲಿ. ಇದಾದ ಮೇಲೆ ಕನಿಷ್ಠ ಪಕ್ಷ ಅರ್ಧ ಲೀಟರ್ ಹಾಲನ್ನ ಬಡವರಿಗೆ ದಾನವಾಗಿ ಕೊಡಿ. ಅವತ್ತಿನ ದಿನ ಅರ್ಧ ಲೀಟರ್ ಕನಿಷ್ಠ. ನಾನು ಹೇಳ್ತಾ ಇರೋದು ಗರಿಷ್ಠ ಸರ್ 1 ಲೀಟರ್ ಕೊಡ್ಲಾ, 2 ಲೀಟರ್ ಕೊಡ್ಲಾ, 3 ಲೀಟರ್ ಕೊಡ್ಲಾ, ನಿಮ್ಮಿಷ್ಟಪ್ಪ, ಎಂದಾದ್ರೂ ಕೊಡಿ. ಇದು ಎರಡನೇ. ಅದ್ರ ಜೊತೆಗೆ ಇದನ್ನ ಮಾಡಿದ್ರಿ. ಇದಾದ ಮೇಲೆ ನೀವು ಮನೆಗೆ ಬರಬೇಕು. ನೀವು ಎಲ್ಲಿ ವಾಸ ಮಾಡ್ತಾ ಇದ್ದೀರೋ ಆ ಮನೆಯಲ್ಲಿ ಉತ್ತರ, ಈಶಾನ್ಯ, ಪೂರ್ವ, ಈ 3ರಲ್ಲಿ ಎಲ್ಲಾದ್ರೂ ಒಂದ್ ಕಡೆ ದಿಕ್ಕು ನಿಮ್ಗೆ ಗೊತ್ತಾಯ್ತು. ಇವಾಗ ಇಲ್ಲಿ ಎಲ್ಲಿದೆ ಜಾಗ ಅನ್ನೋದನ್ನ ನೋಡಿ. ಚೆನ್ನಾಗಿ ಸುಗಂಧವಾಗಿ ಸ್ಮೆಲ್ ಬರ್ತಾ ಇರುವಂತ, ಸುವಾಸನೆಯನ್ನ ಹಬ್ಬುವಂತ ಯಾವ್ದಾದ್ರು ಗಿಡ ಇತ್ತು ಅಂದ್ರೆ ಅದನ್ನ ತಗೊಂಡ್ಬಂದು ಹಾಕಿ. ಅದು ಹೂವಿನ ಗಿಡ ಬೇಕಾದ್ರೂ ಇರಬಹುದು, ಅದನ್ನ ಇಡಿ. ಸರ್, ಇದೆಲ್ಲ ಹುಡ್ಕೊಂಡು ಕುತ್ಕೊಳಕ್ ಆಗಲ್ಲ ಅಂದ್ರೆ ಒಂದು ತುಳಸಿಯನ್ನ ತಗೊಂಡ್ಬನ್ನಿ, ತುಳಸಿ ಸಸಿ. ಅವತ್ತಿನ ದಿನಾನೇ ಇದೆಲ್ಲ ಮಾಡ್ಕೊಂಡ್ ಬಂದ್ರೆ ಅರ್ಚನೆ ಮುಗೀತಾ, ಅರ್ಚನೆ ಮುಗಿದ್ಕೊಳ್ಳೆ ದಾನ ಮುಗಿದ್ಕೊಳ್ಳೆ ನೀವು ಮನೆಗೆ ಬರುವಾಗ ಒಂದ್ ಸಸಿನ ತಂದ್ಬಿಡಿ, ತುಳಸಿ ತನ್ನಿ, ಆಯ್ತಾ? ತುಳಸಿನ ತಂದು ಉತ್ತರ ದಿಕ್ಕು, ಈಶಾನ್ಯ ದಿಕ್ಕು, ಪೂರ್ವ ದಿಕ್ಕು, ಈ 3ರಲ್ಲಿ ಎಲ್ಲಿ ಜಾಗ ಇದೆ ಒಂದೇ ತುಳಸಿ, ಈ 3ರಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಇದನ್ನ ಇಟ್ಟು ಪೋಷಣೆ ಮಾಡೋದಕ್ಕೆ ಪ್ರಾರಂಭ ಮಾಡಿ. ಮತ್ತೊಮ್ಮೆ ಪುಷ್ಯ ನಕ್ಷತ್ರ ಬುಧವಾರ ಬಂದ ದಿನದ ತನಕ ನಿಮ್ಗೆ ಏನು ಸಮಸ್ಯೆಗಳು ಇರಲ್ಲ. ನಿಮ್ಮ ಜೀವನದಲ್ಲಿ ಇವತ್ತು ಯಾವ ರೀತಿ ಪ್ರಗತಿ ಇದೆ, ಹಣಕಾಸಿನ ವಿಚಾರದಲ್ಲಿ ಯಾವ ರೀತಿ ಶ್ರೀಮಂತಿಕೆ, ಯಾವ ರೀತಿ ಸಂಪಾದನೆ ಮಾಡಿ ಇವತ್ತು ಜೀವನದಲ್ಲಿ ಯಾವ ರೀತಿ ಉನ್ನತಿ ಓದ್ತಾ ಇದ್ದೀರೋ 100% ಮೇಲಕ್ಕೆ ಅಭಿವೃದ್ಧಿ ಆಗತ್ತೆ ಹೊರತು 101% ಕೆಳಗಡೆ ಅಂತೂ ಬರಲ್ಲ. ಪರಿಹಾರ ತುಂಬಾ ವಿಚಿತ್ರವಾಗಿರ್ಬೋದು ಅಥವಾ ವಿಶೇಷವಾಗಿರ್ಬೋದು, ಮಾಡಿ ನೋಡಿ. ಯಾಕಂದ್ರೆ ನಾವು ಜೀವನದಲ್ಲಿ ಏನ್ ಮಾಡ್ತೀವಿ ಅನ್ನೋದು ಮ್ಯಾಟರ್ ಅಲ್ಲ, ಅದನ್ನ ಯಾವ ರೀತಿ ಉಳಿಸ್ಕೋತೀವಿ ಅನ್ನೋದು ಮ್ಯಾಟರ್. ಒಂದ್ ಹೆಸರು ಬಂತು, ಅದನ್ನ ಯಾವ ರೀತಿ ಉಳಿಸ್ಕೋತೀರಾ? ಒಂದ್ ದುಡಿಮೆ ಚೆನ್ನಾಗ್ ಬಂತು, ಜೀವನದಲ್ಲಿ ಸೆಟ್ಲ್ ಆದ್ರಿ, ಆದ್ರೆ ಆ ಸೆಟ್ಲ್ ಆಗಿರೋದನ್ನ ಹೆಂಗ್ ಉಳಿಸ್ಕೋತೀರಾ? ಕಳ್ಕೊಂಡ್ಬಿಟ್ರೆ ಎಲ್ಲ ಬಂತಪ್ಪ, ಎಲ್ಲ ಕೊಟ್ಟ ದೇವ್ರು, ಎಲ್ಲ ಕಳ್ಕೊಂಡ್ಬಿಟ್ರಿ ಇವ್ರು ಅಂತಾರೆ ಅಲ್ವಾ? ಸೊ ಈ ಜೀವನ ನಿಮಗೆ ಬರಬಾರ್ದು ಅಂದ್ರೆ ಈ ಪುಟ್ಟ ಪರಿಹಾರವನ್ನ ಮಾಡಿ ನೋಡಿ. ದೇವ್ರು ನಿಮ್ಮನ್ನೆಲ್ಲರನ್ನು ಚೆನ್ನಾಗಿಟ್ಟಿರ್ಲಿ.